Zee ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಡ್ ಮಾರ್ನಿಂಗ್. ಆಕ್ಚುಲಿ ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು. ಕೇಳು. ನನ್ನ ಹತ್ರ ಏನು ಮುಜುಗರ? ಕೇಳು, ಪರವಾಗಿಲ್ಲ. ಏನು ಗೊತ್ತಾ ಬೇ, ರಾತ್ರಿ ಎಲ್ಲ ಒಂಥರ ಕನಸು. ಕೆಟ್ಟ ಕನಸು ಏನು ರವಿತಾ? ಇಲ್ಲಪ್ಪ, ತುಂಬ ಕಲರ್ಫುಲ್ ಕನಸು. ನಾವಿಬ್ರು ಒಟ್ಟಿಗೆ ಹೊರಗಡೆ ಹೋಗ್ತಿರೋ ಹಾಗೆ, ಇಬ್ಬರೇ ಜೊತೆಯಲ್ಲಿ ಸುತ್ತಾಡ್ತಿರೋ ಹಾಗೆ, ಒಬ್ರಿಗೊಬ್ರು ಕೈ ಕೈ ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಿರೋ ಹಾಗೆ, ರೊಮ್ಯಾಂಟಿಕ್ ಡಿನ್ನರ್ ಮಾಡ್ತಿರೋ ಹಾಗೆ. ಎಷ್ಟು ಬ್ಯೂಟಿಫುಲ್ ಕನಸು ಗೊತ್ತಾ? ವಾವ್. ಬಟ್ ಈ ಕನಸು ಬರೀ ಕನಸಾಗಿ ಇರಲ್ಲ, ಇದನ್ನು ನನ್ಸು ಮಾಡೋಣ. ಅಂದರೆ ಅಭಿ, ನಾವು ನಿಜವಾಗ್ಲೂ ಹೊರಗಡೆ ಹೋಗ್ತೀವಾ? ಅದೇ ಯಾಕೆ ಹೀಗೆ ಕೇಳ್ತಿದ್ಯಾ? ಡೆಫಿನೆಟ್ಲಿ ನಿನ್ನ ಕನಸು ಏನು ಬಿದ್ದಿತ್ತೋ ಅದನ್ನು ನಿಜ ಮಾಡೋಣ. ಹಾಗಿದ್ರೆ ಹೋಗಣ್ಣ. ಅಫ್ಕೋರ್ಸ್. ನೀನಾಗೆ ಕೇಳ್ತಿದ್ಯಾ ಅಂದಮೇಲೆ ನಾನು ಇಲ್ಲ ಅಂತೀನ? ನಾನು ಎಲ್ಲ ಕೆಲಸಗಳನ್ನೂ ಹೋಲ್ಡ್ ಮಾಡಿ ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಅಬ್ಬಾ, ಅಂದ್ಕೊಂಡಿದ್ದು ಕೆಲಸ ಆಯಿತು. ಆದರೂ ಯಾಕೋ ಡೌಟ್ ಬರ್ತಿದೆಯಲ್ಲ, ಇವ್ನು ಇಷ್ಟು ಬೇಗ ಒಪ್ಕೊಳ್ಳಲ್ವಲ್ಲ? ಒಪ್ಕೊಂಡೇ ಒಪ್ಕೋತಾನೆ. ನಾನಂತರ ಅಂತ ಬಲೆ ಬೀಸಿದ್ದೀನಲ್ಲ, ಅದು ಹೇಗೆ ತಾನೇ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದರೂ ಇನ್ನೊಂದು ಸಲ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. ಅಭಿ, ನಿಜವಾಗ್ಲೂ ನಾವು ಹೊರಗಡೆ ಹೋಗ್ತಿದ್ದೀವಾ? ಪ್ರಾಮಿಸ್ ಅಂತ ಹೇಳ್ತಾ ಇದ್ದೇನಲ್ಲ, ಯಾಕೆ ಡೌಟು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನೀನು ಲಾಸ್ಟ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗಿದ್ದಾಗ, ಅದೇ ನಮ್ಮ ಕನಸಿನ ಮನೆಗೆ ಕರ್ಕೊಂಡು ಹೋಗಿದ್ಯಲ್ಲ, ಅಲ್ಲಿ ತುಂಬ ಚೆನ್ನಾಗಿತ್ತು. ನನಗೆ ಖುಷಿನೂ ಆಯಿತು. ಆದರೆ ತುಂಬ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುಂಬ ಎಕ್ಸೈಟಿಂಗ್ ಅನಿಸೋ ಜಾಗಕ್ಕೆ ಕರ್ಕೊಂಡು ಹೋಗು, ನಂಗೆ ಖುಷಿ ಆಗುತ್ತೆ. 100% ಕರ್ಕೊಂಡು ಹೋಗ್ತೀನಿ. ಹಾಗಿದ್ರೆ ನಾನು ಈಗಲೇ ಹೋಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಅಂತರ ನಾನು ನಿನ್ನನ್ನು ಡೆಫಿನೆಟ್ಲಿ ಹೊರಗೆ ಕರ್ಕೊಂಡು ಹೋಗ್ತೀನಿ. ಆದರೆ ಇವತ್ತಲ್ಲ, ನಾಳೆ. ಏನು, ನಾಳೆನಾ? ಅಭಿ, ಈಗ ತಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಹಾಂ ಅಂತರ, ಒಂದು ಪರ್ಸ್ನಲ್ ಕೆಲಸ ಇದೆ, ಅದನ್ನು ಇವತ್ತು ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಡೆಫಿನೆಟ್ಲಿ ನಾಳೆ ಹೋಗೋಣ. ಪರ್ಸ್ನಲ್ ಕೆಲಸನ? ಆ ದರಿದ್ರ ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ನೀನು ಪರ್ಸ್ನಲ್ ಕೆಲಸ ಆಗೋಯ್ತಾ? ಅಲ್ಲ ಅಭಿ, ಹೆಂಡತಿನ ಹೊರಗೆ ಕರ್ಕೊಂಡು ಹೋಗೋದು ಪರ್ಸ್ನಲ್ ಕೆಲಸ ಅಲ್ವಾ? ಅದು ಬಿಟ್ಟು ಪರ್ಸ್ನಲ್ ಕೆಲಸ ಇನ್ಯಾವುದಿರುತ್ತೆ? ಅಲ್ಲ, ಯಾವಾಗಲೂ ಹೇಳ್ತಿರ್ತಿದ್ದೆ ನಿನ್ ಬಿಟ್ಟು ಈ ಜಗತ್ತಲ್ಲಿ ದೊಡ್ಡದು ಯಾವುದೂ ಇಲ್ಲ ಅಂತ. ಅದು ಇದೇನಾ? ನಿನಗೆ ನಾನು ಮುಖ್ಯ ಅಲ್ವಾ? ಅಥವಾ ನಿನ್ನ ಪ್ರಯಾರಿಟೀಸೇ ಬೇರೆ ಇದೆಯಾ? ರಿಲ್ಯಾಕ್ಸ್ ಅಂದ್ರ, ನಾನು ನಿನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಲ್ವಾ, ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅಟ್ ಎನಿ ಕಾಸ್ಟ್ ಈ ಪ್ರಾಮಿಸ್ನ ನಾನು ಬ್ರೇಕ್ ಮಾಡಲ್ಲ. ಅದು ಮುಂಚೆನೇ ಕಮಿಟ್ ಆಗಿರೋ ಒಂದು ಕೆಲಸ ಇದೆ. ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೊ ಆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ಬಟ್ ಖಂಡಿತವಾಗ್ಲೂ ನಾಳೆ ಹೋಗೋಣ. ಲೀಲಾನ ಹೊರಗೆ ಕರ್ಕೊಂಡು ಹೋಗೋದು ಯಾವಾಗಿಂದ ನಿನಗೆ ಪರ್ಸ್ನಲ್ ಆಯಿತು ಅಭಿ? ಹೆಂಡತಿ ಇಲ್ಲಿ ಬಾಯ್ ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೇಳ್ತಿದ್ದಾಳೆ, ಆದರೂ ನಿನಗೆ ಲೀಲಾನ ಹೊರಗೆ ಕರ್ಕೊಂಡು ಹೋಗಬೇಕು ಅಲ್ವಾ? ಅಂತರ, ನೀನು ಸ್ವಲ್ಪ ಕೋಪದಲ್ಲಿ ಮಾತಾಡ್ತಾ ಇದೀಯಾ. ಇದನ್ನ ಆಮೇಲೆ ಮಾತಾಡೋಣ. ಬಟ್ ನಾನು ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗ್ತೀನಿ. ಇಟ್ಸ್ ಅ ಪ್ರಾಮಿಸ್. ನಾನು ಮಾತಾಡ್ತಾನೆ ಇದ್ದೀನಿ, ಕೋಪದಲ್ಲಿದ್ಯಾ ಅಂತ ಹೇಳಿ ಮಾತು ಮರೆಸ್ಬಿಟ್ಟು ಹೋಗ್ತೀಯಾ? ಮಾಡ್ತೀನಿ. ಎಷ್ಟು ಲಕ್ಷಣವಾಗಿ ಹುಟ್ಬಿಟ್ಟಿದ್ಯಾ ನೀನು. ನಿನ್ ಕಲರ್ ನೋಡಿದ್ರೆ ಸೂರ್ಯನ ಬೆಳಕಿಗೆ ಕನ್ನಡಿ ಹಿಡಿಬೇಕು, ಅಷ್ಟು ಚೆನ್ನಾಗಿದೆ. ನಾನು ಈ ಥರ ಏನಾದರೂ ಹೊರಗಡೆ ಹೋದ್ರೆ ಅದೆಷ್ಟು ಜನಕ್ಕೆ ಕಣ್ಣು ಪ್ರಾಬ್ಲಮ್ ಆಗುತ್ತೋ ಏನೋ. ಆದರೆ ಏನು ಮಾಡೋದು, ನಾನಾಗಲೇ ನನ್ನ ಗಂಡಂಗೆ ಬಿದ್ದು ಹೋಗ್ಬಿಟ್ಟಿದ್ದೀನಿ. ಈ ನನ್ನ ಗೆಟಪ್ಪು ನನ್ನ ಗಂಡಂಗೆ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಾಗ್ತಿಲ್ವಲ್ಲ. ಯಾವುದಕ್ಕೂ ಒಂದ್ಸತಿ ಚುಕ್ಕಿನ ಕೇಳಲ್ಲ. ಕೌಸಲ್ಯ, ಒಂದು ಲೋಟ ಬಿಸಿನೀರು ಕಾಯಿಸ್ಕೊಡೆ. ಇದೆ ಯಾಕೋ ಓದ್ತಾ ಇದೆ. ಏನಮ್ಮ, ಏನಾಯ್ತು? ಅಪ್ಪ, ನಿಂಗೊಂದು ವಿಷಯ ಹೇಳಿದ್ರೆ ಬಿಸಿನೀರು ಕುಡಿದ್ರು ಕೂಲಾಗಿ ಫೀಲ್ ಆಗುತ್ತೆ. ಬಿಸಿನೀರು ಬಾಯಿಗೆ ಹಾಕೊಂಡ್ರೆ ಕೂಲ್ ಆಗುವಂಥ ವಿಷಯನ? ಏನಮ್ಮ ಅದು, ಹೇಳು, ಭಯ ಆಗ್ತಾ ಇದೆ. ಅಪ್ಪ, ಅದು ಭಯ ಪಡೋ ವಿಷಯ ಅಲ್ಲ, ಖುಷಿ ಪಡೋ ವಿಷಯ. ಖುಷಿ ಆಗೋ ವಿಷಯನ?
ಏನಮ್ಮ ಅದು? ಗೆಸ್ ಮಾಡು. ಈ ಊಹೆ ಮಾಡೋದು ಕಲ್ಪಿಸ್ಕೊಳ್ಳೋದು ಅದೆಲ್ಲ ಆಗಲ್ಲಮ್ಮ. ನೇರವಾಗಿ ಹೇಳ್ಬಿಡು ಏನು ಅಂತ. ಅಪ್ಪ, ಅಕ್ಕನ ವಿಷಯ. ಅಕ್ಕನ ವಿಷಯನಾ? ಏನಮ್ಮ ಅದು? ಏಜಿ ಸರ್ ಲೀಲಾನ ಒಪ್ಕೊಂಡ್ಬಿಟ್ರಂತ? ಇನ್ನು ಆ ಪ್ರೋಸೆಸ್ ಅಲ್ಲಿ ಇದ್ದಾಳೆ ಅಕ್ಕ. ಆದ್ರೆ ಅವಳು ಯಾರು ಹೇಳು? ಚಂದ್ರಶೇಖರ್ ಮಗಳು, ರೇವತಿ ಚಂದ್ರಶೇಖರ್ ಅಕ್ಕ, ಲೀಲಾ ಚಂದ್ರಶೇಖರ್. ಅಂದ್ಕೊಂಡ್ ಕೆಲ್ಸ ಮಾಡೇ ಮಾಡ್ತಾಳೆ. ಅದು ಯಾವಾಗ್ಲೂ ಇದ್ದಿದ್ದೆ, ಇವತ್ತು ಏನ್ ಮಾಡಿದ್ಲ ಹೇಳಮ್ಮ? ಅಪ್ಪ, ಅಕ್ಕ ಭಾವನ್ ಜೊತೆ ಇವತ್ತು ಹೊರಗಡೆ ಹೋಗ್ತಿದ್ದಾಳೆ. ಹೊರಗ್ ಕರ್ಕೊಂಡು ಹೋಗ್ತೀನಿ ಅಂತ ಭಾವನೆ ಹೇಳಿದ್ರಂತೆ, ಗೊತ್ತಾ? ಈ ವಿಷಯ ಕೇಳಿ ಹಾಲು ಕುಡಿದಷ್ಟೇ ಸಂತೋಷ ಆಯ್ತಮ್ಮ. ಕೌಸಲ್ಯ, ಬಿಸಿನೀರ್ ಕ್ಯಾನ್ಸಲ್, ಒಂದ್ ಲೋಟ ಹಾಲು ತಗೊಂಬ. ಹೆಂಗೆ ನಮ್ಮಕ್ಕ? ಆದ್ರೆ ಒಂದು ಅನುಮಾನ ನನಗೆ. ಏನಪ್ಪ ಅನುಮಾನ ನಿಮ್ದು? ನೀವು ದೊಡ್ಡವರೆಲ್ಲ ಹೀಗೆ ಖುಷಿ ಪಡೋ ವಿಷಯದಲ್ಲೂ ಏನಾದ್ರೂ ಒಂದು ತಪ್ಪು ಹುಡುಕ್ತೀರಾ. ಅಯ್ಯೋ, ತಪ್ಪು ಅಲ್ಲಮ್ಮ, ಒಂದು ಕ್ಯೂರಿಯಾಸಿಟಿ ಅಷ್ಟೇ. ಏಜೆ ಸರು ಅವಳನ್ನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆದ್ರೆ ಲೀಲಾ ಬರ್ತ್ಡೇ ನಾಳೆ ಅಲ್ವಾ, ಇವತ್ತ್ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಅಪ್ಪ, ಅಂತರ ಅವ್ರು ಬಂದ್ಮೇಲೆ ಭಾವಂಗ್ ಅಕ್ಕನ ಮೇಲೆ ಪ್ರೀತಿನೇ ಇರ್ಲಿಲ್ಲ, ಬರೀ ಕೇರ್ ಇತ್ತು. ಆದ್ರೆ ಇವತ್ತು ಏನೋ ಒಂದು ಹೊಸದಾಗಿ ಶುರುವಾಗಿದೆ ಅಂತ ಅರ್ಥ ಅಲ್ವಾ ಅಪ್ಪ? ಅದು ನಿಜನಮ್ಮ. ಒಟ್ಟಾರೆ ಅವಳು ಖುಷಿಯಾಗಿದ್ದಾಳಲ್ಲ, ಅಷ್ಟು ಸಾಕು. ಅಪ್ಪ, ಅಕ್ಕನೇ ಕಾಲ್ ಮಾಡ್ತಿದ್ದಾಳೆ, ವಿಡಿಯೋ ಕಾಲ್. ಹೌದಾ? ಕೊಡು. ಹಾಯ್ ಅಪ್ಪ. ಏನಮ್ಮ ಲೀಲಾ, ನಾನ್ ಕೇಳಿದ್ ನಿಜಾನಾ? ಅಪ್ಪ, ನೀನ್ ಕೇಳ್ದಿರೋ ವಿಷಯ ಇನ್ನೂ ತುಂಬಾ ಇದೆ, ಆದ್ರೆ ಇವತ್ತು ಚುಕ್ಕಿ ಹೇಳಿರೋ ವಿಷಯ ಎಲ್ಲ ನಿಜಾನೇ. ಅದಕ್ಕೋಸ್ಕರ ನೋಡು ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ. ಇವಾಗ ಪಟಾಪಟ್ ಅಂತ ಹೇಳ್ಬಿಡು. ಈ ಲುಕ್ಕು ನಿಮ್ಮಿಬ್ರಿಗೂ ಇಷ್ಟ ಆಯ್ತಾ? ಹೇಳಿ 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 ಹೇಳಿ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ 10. ಗೋಲ್ಡನ್ ಬಜರ್ ಕಣಮ್ಮ, ತುಂಬಾ ಮುದ್ದಾಗಿ ಕಾಣ್ತಾ ಇದೀಯ. ಹೌದಕ್ಕ, ಭಾವ ನಿನ್ನ ನೋಡಿದ ತಕ್ಷಣ ಫ್ಲಾಟ್ ಆಗ್ಬಿಡ್ತಾರೆ. 100%. ಅಲ್ವಾ ಅಲ್ವಾ ಅಲ್ವಾ? ನಾನು ಹಾಗೆ ಅನ್ಕೊಂಡೆ. ಬೇಸಿಕಲಿ ನಾನು ತುಂಬಾ ಬ್ಯೂಟಿಫುಲ್ ಅಲ್ವಾ? ಬ್ಯೂಟಿ ವಿತ್ ಬ್ರೈನ್. ನೋಡಮ್ಮ, ಗಂಡನ ಜೊತೆ ಹೊರಗೆ ಹೋಗ್ತಾ ಇದೀಯ, ಅವ್ರ ತಲೆ ಜಾಸ್ತಿ ತಿನ್ಬೇಡಮ್ಮ. ಎಷ್ಟು ಬೇಕೋ ಅಷ್ಟೇ ಮಾತಾಡು. ಒಟ್ನಲ್ಲಿ ಅವರು ಖುಷಿ ಆಗೋ ಹಾಗೆ ನಡ್ಕೋ ಸಾಕು. ಅಪ್ಪ, ಅಕ್ಕ ಇದ್ರಲ್ಲೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಪಡ್ಕೊಂಡಿದ್ದಾಳೆ, ನೀನ್ ಮರಿ ಮಾಡ್ಬೇಡ. ಕರೆಕ್ಟ್ ಚುಕ್ಕಿ. ಅಪ್ಪ, ನೀನ್ ನೋಡ್ತಿರು, ಇಷ್ಟು ಜನ ನನ್ನ ಮನ್ಸಲ್ಲಿ ಮುಚ್ಚಿಟ್ಕೊಂಡಿರೋ ಪ್ರೀತಿನ ಹಾಗೆ ಅವ್ರ ಮೇಲೆಲ್ಲ ತೋರಿಸ್ಬಿಡ್ತೀನಿ. ಐ ಹ್ಯಾವ್ ಪ್ಲಾನ್ಸ್, ಟೂ ಮೆನಿ ಪ್ಲಾನ್ಸ್. ಯು ಡೋಂಟ್ ವರಿ. ಆಗ್ಲಮ್ಮ, ಹುಷಾರಾಗಿ ಹೋಗ್ಬನ್ನಿ. ಬಾಯ್. ಬಾಯ್ ಅಕ್ಕ, ಆಲ್ ದಿ ಬೆಸ್ಟ್. ಅಭಿ, ಅಭಿ ಒಂದು ನಿಮಿಷ. ಹೇಳೋಕೇನಿದೆ ಅಭಿ? ಅಲ್ಲ, ಲೀಲಾನ್ ಕರ್ಕೊಂಡು ಹೋಗೋದಕ್ಕೆ ನೀನ್ ಇಷ್ಟೊಂದು ಉತ್ಸಾಹ ತೋರಿಸ್ತಿದ್ಯಲ್ಲ, ವಿಶ್ವರೂಪ್ ಜೊತೆನೋ ಇಲ್ಲ ಲಕ್ಷ್ಮಿ ಜೊತೆನೋ ಕಳ್ಸಿದ್ರಾಗಲ್ವಾ? ಇಲ್ಲ ಅವ್ರ ಅಪ್ಪ ಅಮ್ಮಂಗೆ ಹೇಳು, ಬಂದ್ ಕರ್ಕೊಂಡು ಹೋಗ್ತಾರೆ. Zee 5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.